ಈ ಪುಟ್ಟ ಪುಟ್ಟ ಮಕ್ಕಳ ಭರತನಾಟ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈಗ ಕಲಾ ವಿಸ್ತಾರ ಪ್ರದರ್ಶಕ ಕಲೆಗಳ ಕೇಂದ್ರ ಇದರ ವಿದುಷಿ ವರ್ಷಾ ಕಿರಣ್ ಹಾಗೂ ಅವರ ಶಿಷ್ಯ ವೃಂದದಿಂದ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ವಿದುಷಿ ವರ್ಷಾ ಕಿರಣ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಕಾರ್ಯಕ್ರಮವನ್ನ ನಡೆಸಿಕೊಡಿ ಅಂತ ಕೇಳ್ಕೊಳ್ತೀನಿ. ಪುಷ್ಪಾಂಜಲಿಯು ರಾಗ ಆರಭಿ, ತಾಳ ಆದಿ ಹಾಗೂ ಇದರ ರಚನೆಕಾರರು ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣನ್ ಅವರು. ಈ ನೃತ್ಯದಲ್ಲಿ ಭಾಗವಹಿಸಿದವರು
ಭಾಗವಹಿಸಿದವರು ಭೂಮಿಕಾ, ಮೇಘನಾ, ಹಿಷಾ, ಪುನರ್ವಿತ, ಲಾಸ್ಯ ಹಾಗೂ ಕೀರ್ತಿನಿ. ಸ್ತೋತ್ರಂ ಮುದಾತ್ತರಾಜ್ಞ ಮೋದಕಂ. ಶ್ರೀ ಆದಿಶಂಕರಾಚಾರ್ಯರ ಈ ಕೃತಿ ಭಗವಾನ್ ಗಣೇಶನ ಸ್ತುತಿ ಮತ್ತು ಪ್ರಾರ್ಥನೆಗೆ ಅರ್ಪಿತವಾಗಿದ್ದು, ಕವಿಯು ಭಗವಂತನ ಮಹಿಮೆಯನ್ನು ಅಪೂರ್ವವಾದ ಸಾಹಿತ್ಯವೊಂದಿಗೆ ಸುಂದರವಾಗಿ ವರ್ಣಿಸಿದ್ದಾರೆ. ಈ ಪ್ರಸ್ತುತಿಯು ರಾಗಮಾಲಿಕ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ. सदा साधकं कलाधनामतं सकं विलासि लोकरक्षकं पुराकरातमोदकं सदा साधकं कलाधनामतं सकं विलासि लोकरक्षकम् अनायकं कलायकं विनाशते भदैत्यकं पदाशुभाशुनाशकं नमामि तं विनायकम् नायकं विनाशिते भदैत्यकं नताशुभाशुनाशकं नमामि तं विनायकम् नमामि तं विनायकम्. भीकरं नमोदितार्कभास्वरं तमत्सुरारिमुज्जलं नताधिकापदुद्धरं तदेतरादिभीकरं नमोदितार्कभास्वरं तमत्सुरारिमुज्जलं नताधिकापदुद्धरं सुरेश्वरं निधीश्वरं गणेश्वरं गणेश्वरं महेश्वरं तमाश्रये गुणात्तरं निरन्तरम् सुरेश्वरं निधीश्वरं गणेश्वरं गणेश्वरं महेश्वरं तमाश्रये गुणात्तरं निरन्तरम् गुणात्तरं निरन्तरम्. समाहितायुगाष्टभूतिमभ्युपैति शोचिना अभ्युपैति शोचिना ಭಾಗವಹಿಸಿದವರು ತನಿಷ್ಕಾ, ವೇದಿಕಾ, ನಾಗಸ್ತುತಿ ಹಾಗೂ ಪೂರ್ವಿಕಾ. ಸರಸ್ವತಿ ನಮೋಸ್ತುತೆ. ಸರಸ್ವತಿ ನಮೋಸ್ತುತೆ ಎಂಬುದು ಜ್ಞಾನ, ಸಂಗೀತ ಮತ್ತು ಕಲೆಯ ದೇವಿಯಾಗಿರುವ ಶ್ರೀ ಸರಸ್ವತಿ ದೇವಿಗೆ ಸಮರ್ಪಿತವಾದ ಕೃತಿ. ಸರಸ್ವತಿ ರಾಗ ಮತ್ತು ರೂಪಕ ತಾಳದಲ್ಲಿ ರಚಿತವಾದ ಈ ಕೃತಿ ಅವಳ ದೈವಿಕ ಗುಣಗಳನ್ನು ಸ್ತುತಿಸಿ ಜ್ಞಾನ ಮತ್ತು ವಿದ್ಯೆಗಾಗಿ ಅವಳ ಆಶೀರ್ವಾದವನ್ನು ಬೇಡುವಂತಿದೆ. ಇದನ್ನು G.N. ಬಾಲಸುಬ್ರಹ್ಮಣ್ಯಂ ರಚಿಸಿದ್ದಾರೆ. सरस्वती नमोस्तुते शरण्ये जागरे सरस्वती नमोस्तुते
ನೃತ್ಯದಲ್ಲಿ ಭಾಗವಹಿಸಿದವರು ದಿಶಾನಿ, ನೇನಾ ಹಾಗೂ ಅಭಿಸಾರಿಕಾ. ಶ್ಲೋಕಮಾಲ ಇದು ಭಕ್ತಿ ಭಾವಪೂರ್ಣ ಶ್ಲೋಕಗಳ ಸುಂದರವಾದ ಭರತನಾಟ್ಯ ಪ್ರದರ್ಶನ. ಈ ನೃತ್ಯದಲ್ಲಿರುವ ಶ್ಲೋಕಗಳು ಮೂಷಿಕ ವಾಹನ, ವಿಘ್ನ ವಿನಾಶಕ ಗಣಪತಿಗೆ ಅರ್ಪಿತವಾದ ಪ್ರಾರ್ಥನೆ. ಸರಸ್ವತಿ ನಮಸ್ತುಭ್ಯಂ, ಜ್ಞಾನ ಮತ್ತು ವಿದ್ಯೆಯನ್ನು ನೀಡುವ ಸರಸ್ವತಿ ದೇವಿಯ ಸ್ತುತಿ. ನಮಸ್ತೇಸ್ತು ಮಹಾಮಾಯಿ, ಇದು ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಸ್ತುತಿ. ಆಂಗಿಕಂ ಭುವನ, ವಿಶ್ವವೇ ಅಂಗಾಂಗಗಳಾಗಿ ಅಂಕುರಿಸಿದ ಶಿವನ ಮಹಿಮೆ ವರ್ಣಿಸುವ ಶ್ಲೋಕ. ಮೂಷಿಕ ವಾಹನ
ಈ ನೃತ್ಯದಲ್ಲಿ ಭಾಗವಹಿಸಿದವರು ವಿದುಲಾ, ಋತ್ವಿಕಾ, ಸಾನ್ವಿಕಾ ಹಾಗೂ ಪುನರ್ವಿಕಾ.
ರಚಿತವಾಗಿದೆ.
ಈ ನೃತ್ಯದಲ್ಲಿ ಭಾಗವಹಿಸಿದವರು ಭೂಮಿಕಾ, ಮೇಘನಾ ಹಾಗೂ ಹಿಷಾ. ಮುಂದಿನ ನೃತ್ಯ ಪ್ರಸ್ತುತಿ ಶಿವಪಾದ. ಈ ಚೈತನ್ಯ ಭರಿತ ಕೃತಿ ಪ್ರದೋಷ ಕಾಲದಲ್ಲಿ ಭಗವಾನ್ ಶಿವನ ನೃತ್ಯವನ್ನು ವರ್ಣಿಸುತ್ತದೆ. ಇಲ್ಲಿ ಶಿವನ ತಾಂಡವವನ್ನು ಅದ್ಭುತ ರೀತಿಯಲ್ಲಿ ವರ್ಣಿಸಿದ್ದಾರೆ. ನಂದಿ ಮೃದಂಗ ವಾದನ ಮಾಡುತ್ತಿರುವುದು, ಗಣೇಶನು ನಟುವಂಗ ವಾದಿಸುವುದು ಮತ್ತು ಭಗವಾನ್ ಶಿವನು ಆನಂದಭರಿತವಾಗಿ ನೃತ್ತಿಸುವುದನ್ನು ಹೇಳಲಾಗಿದೆ. ಇದನ್ನು ಶ್ರೀ ಪದ್ಮಚರಣರವರು ರಚಿಸಿದ್ದಾರೆ. ಇದನ್ನು ನರ್ತಿಸುತ್ತಿರುವವರು ವಿದೂಷಿ ವರ್ಷ. समयदे परशिव तांडव समयदे परशिव तांडव प्रदोष समयदे परशिव तांडव प्रदोष समयदे परशिव तांडव परम मंगल कला महोत्सव प्रदोष समयदे परशिव
ಮುಂದಿನ ನೃತ್ಯವಾದ ಗಣೇಶ ಕೀರ್ತನೆ. ಇದು ಗಜಮುಖನಾದ ಗಣೇಶನಿಗೆ ಸಮರ್ಪಿತವಾದ ಭಕ್ತಿಪೂರ್ಣ ನಿರೂಪಣೆ. ಬ್ರಹ್ಮ ಹಾಗೂ ಇಂದ್ರರಿಂದ
ಪೂಜ್ಯನಾದವನು ಎಲ್ಲ ವಿಘ್ನಗಳನ್ನು ನೀಗಿಸುವವನು. ಕಮಲದಂತ ಮೃದುವಾದ ಪಾದಗಳನ್ನು ಭೂತಗಣರು ಪೂಜಿಸುತ್ತಾರೆ ಎಂದು ಇಲ್ಲಿ ತಿಳಿಸಿದ್ದಾರೆ. ಇದು ರಾಗ ಚಕ್ರವಾಕ ಹಾಗೂ ಆದಿತಾಳದಲ್ಲಿ ರಚಿಸಿದೆ. ಇದನ್ನು ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿದ್ದಾರೆ. ಭಾಗವಹಿಸಿದವರು ಭಾರ್ಗವಿ, ಸಾನ್ವಿ, ಅದಿತಿ ಹಾಗೂ ನಯನ. ಮುಂದಿನ ನೃತ್ಯ ಬಂದ ಕಲ್ಯಾಣರಾಮ. ಕಲ್ಯಾಣರಾಮ ಎಂಬ ಈ ಭರತನಾಟ್ಯ ಪದ ಮಂಗಳಮಯ ಮತ್ತು ದೈವಿಕ ವರನಾದ ಶ್ರೀ
ರಾಮನನ್ನು ಸ್ತುತಿಸುತ್ತದೆ. ಮಧುರ ಸಂಗೀತದಲ್ಲಿ ರಚಿತವಾದ ಈ ಕೃತಿ ರಾಮನ ಸೌಂದರ್ಯ, ಧರ್ಮನಿಷ್ಠೆ ಮತ್ತು ದಿವ್ಯ ಕರುಣೆಯನ್ನು ಅರಿಸುವ ಗಾಢ ಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ಇದನ್ನು ವೆಂಕಟ ಸುಬ್ಬಯ್ಯರ್ ಅವರು ಹಂಸನಾದಂ ರಾಗ ಹಾಗೂ ಆದಿತಾಳದಲ್ಲಿ ರಚಿಸಿದ್ದಾರೆ. ಭಾಗವಹಿಸಿದ ಮಕ್ಕಳು ಕೀರ್ತಿನಿ, ಪುನರ್ವಿಕಾ, ಲಾಸ್ಟಿ. ಮುಂದಿನ ಪ್ರಸ್ತುತಿ ಗೋವರ್ಧನ ಕೃಷ್ಣನ ಮಹಿಮೆ ಪ್ರಕಟವಾಗುವ ಅದ್ಭುತ ಕಥೆಯನ್ನು ವರ್ಣಿಸಲಾಗಿದೆ.
ವೃಂದಾವನದ ಜನರನ್ನು ಭಾರೀ ಮಳೆಯಿಂದ ರಕ್ಷಿಸಲು ಕೃಷ್ಣನು ತನ್ನ ಕಿರಿಯ ಬೆರಳಿನ ಮೇಲೆ ಗೋವರ್ಧನಗಿರಿಯನ್ನು ಎತ್ತಿದನು. ಇದು ಭಕ್ತರನ್ನು ರಕ್ಷಿಸುವ ದೇವರ ಕರುಣೆ ಮತ್ತು ಶಕ್ತಿಯನ್ನು ಸುಂದರವಾಗಿ ಪ್ರತಿಬಿಂಬಿಸುತ್ತಾರೆ. ಇದನ್ನು ಶಿಲಾನಾರಾಯಣ ತೀರ್ಥರು ರಾಗ ಹಿಂದೋಳ ಹಾಗೂ ಆದಿತಾಳದಲ್ಲಿ ರಚಿಸಿದ್ದಾರೆ. ಗೋವಿಂದ
ಭಾಗವಹಿಸಿದವರು ಲಾವಣ್ಯ ಹಾಗೂ ರಕ್ಷಾ ಕಿರಣ್. ಮುಂದಿನ ಕಾರ್ಯಕ್ರಮ ತಿಲ್ಲಾನ. ಭರತನಾಟ್ಯ ಮಾರ್ಗದ ಕೊನೆಯ ಭಾಗವಾಗಿ ತಿಲ್ಲಾನವನ್ನು ನರ್ತಿಸಲಾಗುವುದು. ಇಂದು ನರ್ತಿಸುತ್ತಿರುವ ತಿಲ್ಲಾನವನ್ನು ಮಹಾರಾಜ ಸ್ವಾತಿ ತಿರುನಾಳ್ ಅವರು ಧನುಶ್ರೀ ರಾಗ ಹಾಗೂ ಆದಿತಾಳದಲ್ಲಿ ರಚಿಸಿದ್ದಾರೆ. ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ವಿದುಷಿ ವರ್ಷಾ ಕಿರಣ್. गीत ध्वनि गीत गजीम नद्रि दृतु नाच रही गौरी कांगिरों कई हरे दिल गीत ध्वनि गीत गजीम नद्रि दृतु नाच रही गौरी कांगिरों कई हरे दिल गीत ध्वनि गीत गजीम नद्रि दृतु नाच रही गौरी कांगिरों कई हरे गिरगरी नभिदृतु नाच रही गौरी कांतियों कई कई गिरगरी ध्वनि गीतगरी नभिदृतु नाच रही गौरी कांतियों कई कई गिरगरी ध्वनि गीतगरी नभिदृतु नाच रही गौरी कांतियों कई गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी गीत ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी नभिदृतु नाच रही गौरी कांतियों कई हरे गिरगरी ध्वनि गीतगरी
द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो बाज पायल कहो जनन जनन आज पायल कहो जनन जनन आज पायल कहो जनन 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 गीत द्रोणिकी दगरी बाज पायल कहो जनन जनन गीत द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी तानगावी तटकुतै तटै तानगावी तटकुतै तटै तै तटै तटै भीम बगिरदगरी भीम बगिरदगरी भीम बगिरदगरी हदतों हदतों हदगीत द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी पद्मनाभ तुम्हारी लीला क्या कहूँ मैं सावरों पद्मनाभ तुम्हारी लीला क्या कहूँ मैं सावरों ताप संकट हरम मरो सोग मरो तुम्हारो ताप संकट हरण मरो सोग मरो तुम्हारो पद्मनाभ तुम्हारी लीला क्या कहूँ मैं सावरों ताप संकट हरण मरो सोग मरो तुम्हारो कदिं कदिं विरन उदरि ददानि दानि कदिं कदिं विरन कदिं कदिं विरन उदरि ददानि दानि कदिं कदिं विरन नारितं दगडदारितं हररि हररि दगडदारि दगडदारां दगडदारां कदिं दिं कदिं गिडदं दिं 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 कददि गिडदं दिं 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 गीत द्रोणिकी दगरी नदी दृतो नाचिरहि गौरिता दिगंते कले दिलुकी द्रोणिकी दगरी नदी दृतो नाचिरहि गौरिता दिगंते कले दिलुकी दिगंते कले दिलुकी कले दिलुकी द्रोणिकी दगरी द्रोणिकी दगरी द्रोणिकी दगरी
ಇದರೊಂದಿಗೆ ಇಂದಿನ ಭರತನಾಟ್ಯ ಕಾರ್ಯಕ್ರಮವು ಮುಕ್ತಾಯಗೊಳ್ಳುತ್ತದೆ. ನಮ್ಮ ಈ ನೃತ್ಯ ಯಾತ್ರೆಯ ಭಾಗವಾಗಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ಭರತನಾಟ್ಯ ಪ್ರದರ್ಶನವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀರಾಮ ಭಕ್ತಿ ವೃಂದ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನನಗೆ ಸಹಕರಿಸಿದಂತಹ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ಕೂಡ ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಮತ್ತೊಂದು ವಿಶೇಷತೆ ಇದೆ. ನಮ್ಮ JP ನಗರದ ನಿವಾಸಿ ನಮ್ಮ ಹೆಮ್ಮೆಯವರಾದ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರಿಗೆ 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ನಮ್ಮ ರಾಮ ಭಕ್ತವೃಂದ ಸೇವಾ ಟ್ರಸ್ಟ್ ಪರವಾಗಿ ಅಭಿನಂದಿಸಬೇಕು ಅಂತ ಇಟ್ಕೊಂಡಿದ್ದೀವಿ ಇವತ್ತು. ದಯಮಾಡಿ ಪ್ರೊಫೆಸರ್ ರಾಮಮೂರ್ತಿ ರಾವ್ ಅವರು ಹಾಗೂ ಶ್ರೀಮತಿ ಲತಾ ರಾವ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ರವರ ಸಂಕ್ಷಿಪ್ತ ಪರಿಚಯ. ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ರವರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ತಾಲೂಕಿನ ಕುಕ್ಕಿಕಟ್ಟೆ ಎಂಬ ಗ್ರಾಮದಲ್ಲಿ. ಬೆಳೆದಿದ್ದು ಹಾಗೂ ವ್ಯಾಸಂಗ ಮಾಡಿದ್ದು ಮೈಸೂರಿನಲ್ಲಿ. ವೃತ್ತಿಯಲ್ಲಿ JSS ವಿದ್ಯಾಪೀಠದ ವಿವಿಧ ಕಾಲೇಜುಗಳಲ್ಲಿ ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸುಮಾರು 35 ವರ್ಷಗಳ ಸೇವೆ ನಂತರ 3 ವರ್ಷ ಪ್ರಾಂಶುಪಾಲರಾಗಿ ನಂಜುಗುಣದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಪ್ರವೃತ್ತಿಯಲ್ಲಿ ಭರತನಾಟ್ಯ ಕಲಾವಿದರು. ನಾಟ್ಯಾಚಾರ್ಯ ಎಂ ವಿಷ್ಣುದಾಸ್ ಅವರಿಂದ ಭರತನಾಟ್ಯವನ್ನು ಕಲಿತು ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಎಲ್ಲ ಪರೀಕ್ಷೆಗಳಲ್ಲೂ ರ್ಯಾಂಕ್ ವಿಜೇತರು. ಕಳೆದ 40 ವರ್ಷಗಳಿಂದ ಮೈಸೂರಿನಲ್ಲಿ ನೂಪುರ ಕಲಾವಿದರು ಸಾಂಸ್ಕೃತಿಕ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಆರಂಭಿಸಿ ಮೈಸೂರು, ಧಾರವಾಡ, ಹುಬ್ಬಳ್ಳಿ, ರಾಣಿಬೆನ್ನೂರು ಮುಂತಾದ ಕಡೆಗಳೆಲ್ಲ ಸಂಚರಿಸಿ ನೃತ್ಯ ಪಾಠ ಮಾಡಿ 100 ಉತ್ತಮ ಶಿಷ್ಯರನ್ನು ರೂಪಿಸಿ ನೃತ್ಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಅವರಲ್ಲಿ ಹಲವರು ರಾಜ್ಯದೊಳಗೆ ಹಾಗೂ ವಿದೇಶಗಳಲ್ಲೂ ತಮ್ಮದೇ ಆದ ಸ್ವಂತ ನೃತ್ಯ ಶಾಲೆಗಳನ್ನು ನಡೆಸುತ್ತಿದ್ದಾರೆ. ವಿಶೇಷವೆಂದರೆ ಈ ದಿನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ವಿದುಷಿ ವರ್ಷಾ ಕಿರಣ್ ಅವರು ಕೂಡ ಶ್ರೀಯುತರ ಶಿಷ್ಯ ಎಂಬುದು ಹೆಮ್ಮೆಯ ಸಂಗತಿ. ನೃತ್ಯ ಗುರುವಾಗಿ, ಮೃದುವಾಂಗ ಕಲಾವಿದರಾಗಿ, ಗಾಯಕರಾಗಿ, ಸಂಘಟಕರಾಗಿ, ಕಾರ್ಯಕ್ರಮಗಳ ನಿರೂಪಕರಾಗಿ, ಅಂಕಣ ಬರಹಗಾರರಾಗಿ, ಗ್ರಂಥ ರಚನಾಕಾರರಾಗಿ, ನೃತ್ಯ ವಿಮರ್ಶಕರಾಗಿ ಇವರದ್ದು ವೈವಿಧ್ಯಮಯ ವ್ಯಕ್ತಿತ್ವ. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಸತತ ಹಲವು ವರ್ಷಗಳ ಕಾಲ ಸಂಗೀತ ನೃತ್ಯ ಅಂಕಣದಲ್ಲಿ ಮೈಸೂರಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಮರ್ಶೆಗಳನ್ನು ಬರೆದು ಕಲಾವಿದರಿಗೆ ಪ್ರೋತ್ಸಾಹಿಸಿದ್ದಾರೆ. ಇವರು ಬರೆದ ಹಲವಾರು ನೃತ್ಯ ಸಂಬಂಧಿ ಲೇಖನಗಳು ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಬರೆದಿರುವ ನಾಟ್ಯ ಸರಸ್ವತಿ ಜಟ್ಟಿ ತಾಯಮ್ಮ ಎಂಬ ಪುಸ್ತಕವನ್ನು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಕಟಿಸಿದೆ. ಅದಲ್ಲದೆ ಮಾಸದ ಮಾತು, ಕಲಾಚಿಂತನ, ನೃತ್ಯ ರೂಪುರ, ನೃತ್ಯ ದರ್ಪಣ ಮುಂತಾದ ಗ್ರಂಥಗಳನ್ನು ರಚಿಸಿದ್ದಾರಲ್ಲದೆ ಇವರ ನೃತ್ಯಶಾಸ್ತ್ರ ಮಂಜರಿ ಎಂಬ 450 ಪುಟಗಳ ಆಕರ ಗ್ರಂಥಕ್ಕೆ 2022ರ ಸಾಲಿನ ಸಂಗೀತ ನೃತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ಮೈಸೂರಿನಲ್ಲಿ ಭಾರತೀಯ ನೃತ್ಯ ಕಲಾ ಪರಿಷತ್ತಿನ ಸಂಸ್ಥಾಪಕರಾಗಿ 40 ವರ್ಷ ಅವರ ಕಾರ್ಯದರ್ಶಿಗಳಾಗಿ ಮುನ್ನಡೆಸಿದ್ದಾರಲ್ಲದೆ ಮೈಸೂರಿನ ಹಲವು ಸಂಗೀತ ಸಭಾಗಳ ಪದಾಧಿಕಾರಿಗಳಾಗಿ ದುಡಿದಿದ್ದಾರೆ. ಈಗ JSS ಸಂಗೀತ ಸಭೆಯ ಟ್ರಸ್ಟಿಯೂ ಆಗಿದ್ದಾರೆ. ಕರ್ನಾಟಕ ಸರ್ಕಾರದ ಶಾಂತಲಾ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ, ರಾಜ್ಯೋತ್ಸವ ಪ್ರಶಸ್ತಿ ಸಲಹಾ ಸಮಿತಿಯ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ 2 ಅವಧಿಗೆ ಸರ್ಕಾರದಿಂದ ನೇಮಕವಾಗಿ ಹಲವು ವೈವಿಧ್ಯಮಯ ಉತ್ಸವಗಳ ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ. ಶ್ರೀಯುತರ ಧರ್ಮಪತ್ನಿ ಶ್ರೀಮತಿ ಲತಾ ರಾವ್ ಅವರು ನೃತ್ಯ ಸೇವೆಯಲ್ಲಿ ಇವರ ಬೆನ್ನೆಲುಬಾಗಿದ್ದು ತಮ್ಮನ್ನು ಸಂಗೀತ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರ ಹಿರಿಯ ಪುತ್ರ ಅತ್ಯುತ್ತಮ ಭರತನಾಟ್ಯ ಕಲಾವಿದ. ನಮ್ಮ ರಾಮಮಂದಿರವೂ ಸೇರಿದಂತೆ ಹಲವಾರು ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನಗಳನ್ನು ನೀಡಿರುತ್ತಾರೆ, ಈಗಲೂ ನೀಡ್ತಾ ಇದ್ದಾರೆ. ಕಿರಿಯ ಪುತ್ರ ಸಂಗೀತ ಕ್ಷೇತ್ರದಲ್ಲಿ ಮಿಂಚ್ತಾ ಇದ್ದಾರೆ. ಇವರ ನೃತ್ಯ ಕ್ಷೇತ್ರದ ಬಹುಮುಖ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಇವರಿಗೆ 2005-2006 ಸಾಲಿನಲ್ಲಿ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲದೆ
ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ನೃತ್ಯ ಭೂಷಣ, ನೃತ್ಯ ಸಿರಿ, ಕಲಾ ವಸಂತ, ಆದರ್ಶ ಸೇವಾ ರತ್ನ, ಗುಣನಿಧಿ, ರಂಗಭೂಮಿಯ ನಕ್ಷತ್ರ ಮುಂತಾದ ಹಲವು 10 ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಇದೆಲ್ಲದಕ್ಕೆ ಕಿರೀಟ ಪ್ರಾಯದಂತೆ ಈಗ ಕರ್ನಾಟಕ ಸರ್ಕಾರವು 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವ ನಮ್ಮೆಲ್ಲರ ಹೆಮ್ಮೆಯ ಪ್ರೊಫೆಸರ್ ರಾಮಮೂರ್ತಿ ರಾವ್ ಅವರಿಗೆ ಎದ್ದು ನಿಂತು ಜೋರಾದ ಕಡತಾಣದ ಮೂಲಕ ಗೌರವಿಸಲಿಸೋಣ. ರಾಮಮಂದಿರದ ವಿಷಯ ಹೇಳಬೇಕಾದ್ರೆ ನಮ್ಮ ರಾಮ ಮಂದಿರದ ಕಾಯಂ ಪರಮ ಭಕ್ತರು, ಹಿತೈಷಿಗಳು, ಮಾರ್ಗದರ್ಶಕರು. ಸೊ ಪದೇ ಪದೇ ನಮಗೆ ಬಂದು ಸಲಹೆಗಳನ್ನ ಕೊಡ್ತಾ ಇರ್ತಾರೆ. ಅದನ್ನು ನಾವು ಎಷ್ಟು ಮಟ್ಟಿಗೆ ಏನಂತಾರೆ ಕಾರ್ಯಗತಗೊಳಿಸಿದೀವೋ ಗೊತ್ತಿಲ್ಲ. ಏನೇ ಸಲಹೆಗಳಿದ್ದು ದಯಮಾಡಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಅವ್ರಿಗೆ ಈ ದಿನದ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಅವ್ರನ್ನ ಕರೆಸ್ಕೊಂಡಿದ್ದು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಉತ್ತೇಜನ ಕೊಡಲಿ, ಅವರಿಂದ ಸ್ಫೂರ್ತಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ 25 ದಿವಸ ಸನ್ಮಾನ ಇಟ್ಕೊಂಡಿದ್ವಿ. ಸೊ ಮಕ್ಕಳು ಎಲ್ಲರೂ ಕೂಡ ಅವರ ಈ ಹಾದಿಯಲ್ಲಿ ನಡೆದು ಅವರ ಆಶೀರ್ವಾದ ಪಡ್ಕೊಂಡು ಮುನ್ನಡಿಬೇಕು ಅಂತ ಹೇಳ್ಕೊಳ್ತೀವಿ. ತಮ್ಮ ಖುಷಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಇವತ್ತಿನ ಪ್ರಸಾದದ ಸಿಹಿ ಭಾಗವನ್ನು ಅವ್ರು ನಾನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ರಾಮ ಮಂದಿರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ದಯಮಾಡಿ ತಮ್ಮ ಅನಿಸಿಕೆಗಳನ್ನು ಹಾಗೂ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಶ್ರೀಯುತರಲ್ಲಿ ಕೇಳ್ಕೊಡ್ತೀನಿ. JP ನಗರ ಬಡಾವಣೆಯ ಎಲ್ಲ ನನ್ನ ಬಂಧುಗಳೇ, ನಿಮ್ಮೆಲ್ಲರ ಈ ಪ್ರೀತಿ ಮುಂದೆ ನನಗೇನು ಮಾತಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ. ನಾನು ತುಂಬ ಭಾವುಕನಾಗಿದ್ದೇನೆ. ನನಗೆ ಗೊತ್ತಿರಲಿಲ್ಲ ನಮ್ಮ ಸುತ್ತಮುತ್ತಲಿನ ಜನ ನಮ್ಮನ್ನು ಇಷ್ಟೊಂದು ಪ್ರೀತಿಸ್ತಾರೆ ಅಂತ. ನಿಜವಾಗ್ಲೂ ಆ ಪ್ರೀತಿಗೆ ನಾನು ನಿಮ್ಮೆಲ್ಲರಿಗೂ ಮೊದಲಿಗೆ ಶಿರಾಸ ಅಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಈ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆದ ತಕ್ಷಣ ನಮ್ಮ ಬಡಾವಣೆಯಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳೆಲ್ಲರೂ ಬಂದು ನನಗೆ ಪರಿಚಯ ಇರಲಿ ಬಿಡಲಿ, ನಮ್ಮ ಬಡಾವಣೆಯವರಿಗೊಬ್ಬರಿಗೆ ಇಂತಹ ಒಂದು ಪ್ರತಿಷ್ಠಿತವಾದಂತಹ ಪ್ರಶಸ್ತಿ ಬಂದಿದೆ ಅಂತ ಬಹಳ ಪ್ರೀತಿ ತೋರಿಸಿದರು. ನಾನು ಅದಕ್ಕೆ
ಶ್ರೀ ರಾಮಚಂದ್ರನ ಕೃಪೆ ಅಂತ ಭಾವಿಸ್ತೇನೆ. ಇವತ್ತು ಇಂತಹ ಒಂದು ಸುಸಂದರ್ಭವನ್ನು ನಮ್ಮ ಈ ಮಂಡಳಿಯವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ನನಗೇನು ಮಾತಾಡಬೇಕು ಅಂತ ಸಂತೋಷದಲ್ಲಿ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಒಂದು ವಿಶೇಷವಾದ ನೃತ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದರು. ವರ್ಷ ನನ್ನ ಶಿಷ್ಯೆ ಬಹಳ ವರ್ಷದ ಹಿಂದೆ. ಆದರೆ ಆಕೆ ಈಗ ಕಲಾ ವಿಸ್ತಾರ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ JP ನಗರದಲ್ಲಿ ಇಷ್ಟೊಂದು ಮಕ್ಕಳನ್ನು ತಯಾರಿಗೊಳಿಸ್ತಾ ಇದ್ದಾಳೆ ಅಂತ ತಿಳಿದು ನನಗೆ ತುಂಬ ಸಂತೋಷ ಆಯಿತು. ಎಲ್ಲ ಪುಟಾಣಿ ಮಕ್ಕಳು. ಯಾವಾಗಲೂ ನಮ್ಮಲ್ಲಿ ಎರಡು ಮಾತಿದೆ, ಒಂದು ಪರಿಪೂರ್ಣರಾದ ಮೇಲೆ ವೇದಿಕೆ ಎತ್ತೋದು, ಇನ್ನೊಂದು ಪರಿಪೂರ್ಣರಾಗಬೇಕಾದ್ರೆ ವೇದಿಕೆ ಹತ್ತುತ್ತಾ ಇರಬೇಕು ಅಂತ. ಮಾಡ್ತಾ ಮಾಡ್ತಾ ವೇದಿಕೆಯಲ್ಲಿ ಅಭ್ಯಾಸ ಆಗ್ತಾ ಆಗ್ತಾ ಅವರು ಉನ್ನತಿಗಿರಲಿಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ಇವತ್ತು ವರ್ಷಕಿರಣ್ ಅವರು ಮಾಡಿದ್ದಾರೆ. ನನ್ನ ಹೃತ್ಪೂರ್ವಕವಾದ ಆಶೀರ್ವಾದಗಳು ವರ್ಷದ ಮೇಲೆ ಇರುತ್ತೆ. ಈ ವೇದಿಕೆ ಇದಕ್ಕೊಂದು ಮಹತ್ವ ಇದೆ. ನಮ್ಮಲ್ಲಿ ಹೇಳ್ತಾರೆ, ಒಂದು ಕ್ಷೇತ್ರಕ್ಕೆ ಒಂದು ಕಾರಣಿಕ ಇರುತ್ತೆ ಅಂತ. ನನ್ನ ಅನುಭವದ ಮೇಲೆ ನಾನಿಲ್ಲಿ ಹಲವಾರು ಬಾರಿ ನನ್ನ ಪುತ್ರ ನೃತ್ಯ ಮಾಡಿದ್ದಾನೆ, ನನ್ನ ವಿದ್ಯಾರ್ಥಿಗಳು ನೃತ್ಯ ಮಾಡಿದ್ದಾರೆ. ಇಲ್ಲಿ ಯಾರ್ಯಾರು ನೃತ್ಯ ಪ್ರದರ್ಶನವನ್ನು ರಾಮನ ಸನ್ನಿಧಿಯಲ್ಲಿ ಮಾಡಿದಾರೋ ಅವರೆಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ತುಂಬ ತುಂಬ ಪ್ರಗತಿಯನ್ನು ಸಾಧಿಸಿದ್ದಾರೆ ಹೇಳೋದಕ್ಕೆ ಹಲವಾರು ಉದಾಹರಣೆಗಳು ನನ್ನ ಹತ್ರ ಇದೆ. ನನ್ನ ಒಬ್ಬ ವಿದ್ಯಾರ್ಥಿನಿಗೆ ಬಹಳ ಕಾಲದಿಂದ ವಿವಾಹ ಯೋಗ ಕೂಡಿ ಬಂದಿರಲಿಲ್ಲ. ವಿವಾಹ ಆಯಿತು. ಅವಳು ಕೂಡ ವಿದ್ವತ್ ಪರೀಕ್ಷೆಯಲ್ಲಿ ಶ್ರೇಯಾಂಕವನ್ನು ಗಳಿಸಿ ತರಗತಿಗಳನ್ನು ನಡೆಸ್ತಾ ಇದ್ದಾಳೆ. ನೂರಾರು ಮಂದಿ ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ದಾರೆ. ಧಾರವಾಡದಿಂದ ಕೆಲವು ನನ್ನ ವಿದ್ಯಾರ್ಥಿಗಳು ಇಲ್ಲಿ ಬಂದು ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ವಿವಾಹ ಭಾಗ್ಯ ಬಂದಿದೆ. ಅವರು ಕೂಡ ಧಾರವಾಡ, ರಾಣಿಬೆನ್ನೂರು ಮುಂತಾದ ಕಡೆಗಳಲ್ಲಿ ಆ ವಿದ್ಯಾರ್ಥಿನಿಯರು ಈಗ ವರ್ಷನ ರೀತಿಯೇ ಸಂಸ್ಥೆಗಳನ್ನು ನಡೆಸ್ತಾ ಬಹಳಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಇದು ನನಗೆ ಬಹಳ ಸಂತೋಷ ಕೊಡುವಂಥ ವಿಚಾರ. ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನೃತ್ಯ ಸೇವೆ ನಾನು ಮಾಡ್ತಾ ಇದ್ದೇನೆ. ನನಗೂ ಕೂಡ ನನ್ನ ಜೀವನದಲ್ಲಿ ಇದರ ಅನುಭವ ಆಗಿದೆ. ಇಲ್ಲಿ ನೃತ್ಯ ಪ್ರದರ್ಶನ ನೀಡಿದ 2ನೇ ವರ್ಷಕ್ಕೆ ನನಗೆ ಮೊದಲ ಬಾರಿಗೆ ಸಂಗೀತ ನೃತ್ಯ ಅಕಾಡೆಮಿಯಿಂದ ಗೌರವ ಪ್ರಶಸ್ತಿ ಬಂತು. ಅದಾಗಿ ಮತ್ತೆ 2 ವರ್ಷಕ್ಕೆ ನಾನೊಂದು ಪುಸ್ತಕವನ್ನು ಬರೆದಾಗ ಸಂಗೀತ ನೃತ್ಯ ಅಕಾಡೆಮಿಯಿಂದ ಆ ಪುಸ್ತಕಕ್ಕೂ ಕೂಡ ಪ್ರಶಸ್ತಿ ಬಂತು. ಇದೆಲ್ಲ ನಾನು ಶ್ರೀರಾಮಚಂದ್ರನ ಕೃಪೆ ಅಂತ ಭಾವಿಸ್ತಾ, ಈ ಸಾರಿನೂ ಕೂಡ ಅದು ಭಗವಂತನ ಕೃಪೆ, ಶ್ರೀರಾಮಚಂದ್ರನ ಕೃಪೆಯಿಂದ ನನಗೆ ಪ್ರಶಸ್ತಿ ಬಂದಿದೆ ಅಂತ ನಾನು ಭಾವಿಸ್ತಾ, ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದರೂ ಕೂಡ ಒಂದೊಂದು ಸಾರಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಜಡತೆ ಬರ್ತದೆ, ಲೇಸಿನೆಸ್ ಬರ್ತದೆ, ಉದಾಸೀನ ಪ್ರವೃತ್ತಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಇಲ್ಲಿನ ಪದಾಧಿಕಾರಿಗಳನ್ನೆಲ್ಲ ನೆನಪು ಮಾಡ್ಕೊಳ್ತೀನಿ. ನಾನು ಹೇಳೋದು ಎಲ್ಲ ಯಂಗ್ಸ್ಟರ್ಸ್ ಅಂತ ನೋಡಿ, ಅವರೆಲ್ಲರೂ 70ಗಿಂತ ಹೆಚ್ಚು ವಯಸ್ಸಾಗಿರೋರು, 70+ ಎಲ್ಲರೂ ಕೂಡ ಹಿರಿಯರು. ಅವ್ರು ಮಾಡುವಂಥ ಕೆಲಸ, ರಾಮನವಮಿ ಸಂದರ್ಭದಲ್ಲಿ ಅವರನ್ನು ಅವ್ರು ತೊಡಗಿಸಿಕೊಳ್ಳೋ ರೀತಿ ಅದು ನೋಡಿದಾಗ ಎಲ್ಲರೂ ಒಂದು ರೀತಿ ನಮಗೆ ಸೋಮವಾರಿತನ ಬಂದರೂ ಕೂಡ ನಾನು ಇವರನ್ನೆಲ್ಲ ನೆನೆಸ್ಕೊಳ್ತೀನಿ. ಇವತ್ತು ಬೆಳಿಗ್ಗೆನೆ 7:30ಗೆ ನಮ್ಮ ಸತ್ಯನಾರಾಯಣ ಅವರು ಹಿರಿಯರು ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ. ನನಗೆ ಫೋನ್ ಮಾಡಿದರು. ನೋಡಿ, ಅವರ ಮನಸ್ಸು ಪೂರ್ತಿ ಶ್ರೀರಾಮನ ಮೇಲಿದೆ, ಇಲ್ಲಿ ನಡೆಯುವ ಚಟುವಟಿಕೆಗಳ ಮೇಲಿದೆ. ಇದು ಆರಂಭ ಆದಾಗಿಂದಲೂ ಅವರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ದೂರವಾಣಿ ಮೂಲಕ ನಮ್ಮಿಬ್ಬರನ್ನು ಆಶೀರ್ವದಿಸಿದರು. ನೋಡಿ, ನಮ್ಮ ರಾಮ ಮಂದಿರದಲ್ಲಿ ನಿಮಗೆ ನಮ್ಮೆಲ್ಲ ಸ್ನೇಹಿತರು ಸನ್ಮಾನ ಮಾಡ್ತಾ ಇದ್ದಾರೆ ಅಂತ. ನಾನು ಅದಕ್ಕೆ ಹೇಳಿದೆ, ಇದು ಸನ್ಮಾನ ಅಲ್ಲ, ಇದು ನಿಮ್ಮಂಥ ಹಿರಿಯರೆಲ್ಲರ ಆಶೀರ್ವಾದ. ಆ ಆಶೀರ್ವಾದದ ಬಲದಿಂದ ಇವತ್ತು ನಾನು ನಿಮ್ಮ ಮುಂದೆ ಎಲ್ಲ ನಿಂತಿದ್ದೇನೆ. ಇವತ್ತು ನನಗೆ ಇಂತಹ ಒಂದು ಪ್ರಶಸ್ತಿ ಬಂದಿದೆ ಅಂತ ನಾನು ಭಾವಿಸ್ತಾ, ಈ ಹಿರಿಯರಾದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಹೇಳ್ತಾ ಅವರಿಗೆ ಶಿರಸಾಷ್ಟಾಂಗವಾಗಿ ನಮಿಸ್ತಾ ಇದ್ದೆ. ನಮ್ಮ ಇವತ್ತಿನ ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಹಿರಿಯರ ಗುರುಗಳ ಹಿರಿಯರ ಆಶೀರ್ವಾದ ಬೇಕು, ನಮ್ಮ ಶ್ರಮವೂ ಇರಬೇಕು, ನಾವು ಪ್ರಯತ್ನ ಪಡ್ತಾ ಇರಬೇಕು, ಕಷ್ಟಪಡ್ತಾ ಇರಬೇಕು. ನಾನು ಇದನ್ನು ಪೋಷಕರಿಗೂ ಹೇಳ್ತೀನಿ, ನಮ್ಮ ಮಕ್ಕಳು ನೃತ್ಯ ಕಲೀಲಿಕ್ಕೆ ಅಂತ ನೀವು ಅವರನ್ನು ಹಾಕ್ತೀರಿ, ಅದು ಆ್ಯಕ್ಟಿವಿಟಿ ಅಂತ ನೀವು ಕಳಿಸ್ಬಾರ್ದು, ಅದನ್ನು ಕೆರಿಯರ್ ಆಗಿ ತಗೊಳ್ತಾರೆ ಅಂತಲೇ ಕಳಿಸ್ಬೇಕು. BCom, BA, MBBS ಅಥವಾ ಸೈನ್ಸು ಅಥವಾ ಇಂಜಿನಿಯರು
ನಮ್ಮ ಮಕ್ಕಳನ್ನು ಮಾಡಬೇಕು ಹೇಳುವಾಗ ಡಾನ್ಸನ್ನು ಕೂಡ ಆಕೆ ಪ್ರಗತಿ ಹೊಂದಿ ಅದನ್ನೇ ಒಂದು ವೃತ್ತಿಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ನನ್ನ ಹಲವಾರು ಶಿಷ್ಯರು ಬೇರೆ ಬೇರೆ ಕಡೆಗಳಲ್ಲಿ ಅವರು ವೃತ್ತಿಯನ್ನಾಗಿ ತೆಗೆದುಕೊಂಡಿದ್ದಾರೆ. ಇಂಜಿನಿಯರ್ಸು ಅಥವಾ ಬೇರೆ ವೃತ್ತಿಯವರು ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೋ ಅಷ್ಟೇ ಅದರಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತು ಇಲ್ಲಿ ಬಹಳಷ್ಟು ಮಂದಿ ಆ ಮಕ್ಕಳ ಪೋಷಕರಿದ್ದೀರಿ. ದಯವಿಟ್ಟು ಆ ಮಕ್ಕಳಿಗೆ ಕೊನೆಯವರೆಗೆ ವಿದ್ವತ್ ಆಗುವವರೆಗೆ ಅವರನ್ನು ಯಾವುದೇ ಕಾರಣಕ್ಕೂ ನೃತ್ಯದಿಂದ ದೂರ ಸರಿಯಾಗಿ ಮಾಡಬೇಡಿ. ಇದೊಂದು ಅತ್ಯುತ್ಕೃಷ್ಟವಾದಂಥ ಕಲೆ. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯವಾದಂಥ ಅಂಗ ಇದು ಯಾವಾಗ ನಮ್ಮ ಮಕ್ಕಳು ನೃತ್ಯ ಸಂಗೀತವನ್ನು ಕಲಿತಾರೆ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಸದ್ಬುದ್ಧಿ ಉಳ್ಳವರಾಗಿ ಸಮಾಜಮುಖಿಯಾದ ಕೆಲಸವನ್ನು ಮಾಡುವಂಥವರಾಗಿ ಸಮಾಜಕ್ಕೆ ಅತ್ಯುತ್ತಮವಾದ ಕೊಡುಗೆಗಳಾಗ್ತಾರೆ. ಇದರಲ್ಲಿ ಬಹಳಷ್ಟು ವೇದ ಇರ್ಬೋದು, ಉಪನಿಷತ್ತು ಇರ್ಬೋದು, ಪುರಾಣದ ಕಥೆ ಎಲ್ಲವೂ ನೃತ್ಯದಲ್ಲಿದೆ. ಆ ಸಂಚಾರಿ ಭಾವಗಳನ್ನು ಮಾಡುವಾಗ ಯಾವುದೋ ಒಂದು ನೃತ್ಯ ಬಂಧವನ್ನು ತಗೊಂಡಾಗ ಗುರುಗಳು ಅದನ್ನೆಲ್ಲ ವಿವರಿಸಿ ಹೇಳ್ತಾರೆ. ಇದು ಶಾಲಾ ಕಾಲೇಜಲ್ಲಿ ಸಿಗೋದಿಲ್ಲ. ಈ ಕಥೆಗಳು, ಈ ಪುರಾಣದ ಕಥೆಗಳು, ಈ ಹಿತೋಪದೇಶಗಳು ನಮ್ಮ ನೃತ್ಯದಲ್ಲಿ ಇದೆ. ಆದ್ದರಿಂದ ದಯವಿಟ್ಟು ಪೋಷಕರು ಎಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು ನೃತ್ಯ ಪ್ರದರ್ಶನವನ್ನು ಪ್ರತಿಯೊಬ್ಬರು ಕೂಡ 3 ವರ್ಷದಿಂದ 4-5 ವರ್ಷದ ಮಕ್ಕಳು ಕೂಡ ಇಲ್ಲಿ ಇವತ್ತು ವೇದಿಕೆಯನ್ನು ಹತ್ತಿದ್ದಾರೆ. ಅವರೆಲ್ಲರಿಗೂ ಶುಭವಾಗಿ ಹೇಳ್ತಾ ಮತ್ತೊಮ್ಮೆ ಶ್ರೀರಾಮ ಸೇವಾ ಮಂಡಳಿಯ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ಹಿರಿಯರೆಲ್ಲ ನೀವು ಇದು ನಾನು ಮತ್ತೊಮ್ಮೆ ಹೇಳ್ತೇನೆ, ಇದು ನನಗೆ ನೀವು ಸನ್ಮಾನ ಮಾಡಿದ್ದಲ್ಲ, ನೀವು ಆಶೀರ್ವಾದ ಮಾಡಿದ್ದು ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನಾನು ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ದೇವರು ಕಲ್ಪಿಸಲಿ ಅಂತ ಹೇಳ್ತಾ ನೋಡಿ, ಈ ಸನ್ಮಾನ, ಪ್ರಶಸ್ತಿ, ಅಭಿನಂದನೆ ಇಂಥದ್ದೆಲ್ಲ ಕಲಾವಿದರಿಗೆ ಬೇಕಾಗುತ್ತೆ. ಕಾರಣ ಏನಂದರೆ ಒಂದು ದೀಪ ಯಾವಾಗಲೂ ಉರಿತಾ ಇರಬೇಕಾದ್ರೆ ಪ್ರಜ್ವಲ್ಯಮಾನವಾಗಿ ಉರಿಬೇಕಾದ್ರೆ ಅದಕ್ಕೆ ಆಗಾಗ ನಾವು ಎಣ್ಣೆ ಅಥವಾ ತುಪ್ಪ ಹಾಕ್ತಾನೆ ಇರಬೇಕು. ಈ ಪ್ರಶಸ್ತಿಗಳು, ಈ ಸನ್ಮಾನಗಳು, 4 ಒಳ್ಳೆಯ ಮಾತುಗಳು ನಮಗೆ ಆಡಿದಾಗ ನಾವು ಕೂಡ ನಮ್ಮ ಕೆಲಸವನ್ನು ನಿಲ್ಲಿಸದೆ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗ್ತದೆ, ಪ್ರೇರಣೆ ಸಿಗ್ತದೆ. ಅದು ಇವತ್ತು ನನಗೆ ಸಿಕ್ಕಿದೆ. ಈ ಕ್ಷೇತ್ರದಲ್ಲಿ ಇನ್ನೂ ಏನೇನೋ ಸಾಧಿಸಲಿಕ್ಕೆ, ಏನನ್ನಾದರೂ ಮಾಡಲಿಕ್ಕೆ ಇದು ಪ್ರೇರಣೆ ಆಗಿದೆ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಪತ್ನಿಯನ್ನು ನೀವು ವೇದಿಕೆ ತಂದು ಆಕೆಗೂ ಕೂಡ ಅಭಿನಂದನೆಯನ್ನು ಹೇಳಿದ್ದೀರಿ. ನನ್ನ ಯಾವುದೇ ಯಶಸ್ಸು ಇದ್ದರೆ ಅದರ ಹಿಂದೆ ಲತಾ ಖಂಡಿತವಾಗಲೂ ಇದ್ದಾರೆ. ನಾನು ಎಷ್ಟೋ ಸಂದರ್ಭಗಳಲ್ಲಿ 15 ದಿವಸ 20 ದಿವಸ ಮೈಸೂರಲ್ಲಿ ಮಕ್ಕಳು ವಿಶ್ವದೀಪ ಮತ್ತು ಹರ್ಷದೀಪ ಚಿಕ್ಕ ಮಕ್ಕಳು ಅವರನ್ನು ಬಿಟ್ಟು ಧಾರವಾಡಕ್ಕೆ, ರಾಣಿಬೆನ್ನೂರಿಗೆ, ಬೇರೆ ಬೇರೆ ಊರುಗಳಿಗೆ ಹೋಗಿ 15 ದಿವಸ 20 ದಿವಸ ಅಲ್ಲಿ ಶಿಬಿರಗಳನ್ನು ಮಾಡಿ ಅಲ್ಲಿಯ ಮಕ್ಕಳಿಗೆ ಪಾಠ ಹೇಳಿದ್ದೆ. ಎಲ್ಲಿ ಕಲೆ ಇಲ್ಲ, ಎಲ್ಲಿ ಭರತನಾಟ್ಯ ಇಲ್ಲ ಅಂತಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಆಸಕ್ತಿ ಇತ್ತು. ಮೈಸೂರಲ್ಲಿ ಬೇಕಾದಷ್ಟು ಮಂದಿ ಕಲಾವಿದರಿದ್ದಾರೆ. ಆದರೆ ಕೆಲವು ಸ್ಥಳಗಳಲ್ಲಿ ರಾಣಿಬೆನ್ನೂರು ಇರ್ಬೋದು, ಸಾಗರ ಇರ್ಬೋದು, ಮಂಚಿಕೇರಿ ಇರ್ಬೋದು, ಧಾರವಾಡ ಇರ್ಬೋದು, ಇಂಥ ಕಡೆಗಳಲ್ಲೆಲ್ಲ ಹೋಗಿ ನಾನು ಪಾಠ ಮಾಡಿದ್ದೇನೆ. ಅಲ್ಲಿ ಕಲಾವಿದರನ್ನು ರೂಪಿಸಿದ್ದೇನೆ. ಅದೆಲ್ಲಕ್ಕೂ ಮನೆಯನ್ನೆಲ್ಲ ಮರೆತು ನಾನು ಹೋಗ್ತಾ ಇದ್ದೆ. ಆಗ ಮಕ್ಕಳನ್ನು ಪೋಷಿಸಿ ಬೆಳೆಸಿ ಅವರು ಕೂಡ ಒಂದು ಒಳ್ಳೆಯ ಹಂತಕ್ಕೆ ಬರಲಿಕ್ಕೆ ಪ್ರಯತ್ನ ಪಟ್ಟರು ನನ್ನ ಪತ್ನಿ. ಅದರಿಂದ ಆಕೆಯೂ ಕೂಡ ಒಂದು ಸಮಾನವಾಗಿ ನನ್ನ ಗೌರವ, ನನ್ನ ಪ್ರಶಸ್ತಿ ಅಥವಾ ಪುರಸ್ಕಾರ ಏನಿದ್ದರೂ ಸಲ್ಲಬೇಕು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನೀವು ಆಕೆಯೂ ಕೂಡ ವೇದಿಕೆ ಬೆಳೆಸಿರುತ್ತೆ, ನನ್ನ ಜೊತೆ ಕೂಡಿಸಿರೋದು ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ನಮ್ಮ ಈ ಪುಟಾಣಿ ಮಕ್ಕಳು ಇವತ್ತೇನು ಎಲ್ಲರೂ ಕೂಡ ನೃತ್ಯ ಪ್ರದರ್ಶನ ನೀಡಿದ್ದಾರೆ, ಅವರಿಗೆಲ್ಲ ಶ್ರೀರಾಮನ ಪ್ರಸಾದವನ್ನು ನಮ್ಮ ಶ್ರೀ ರಾಮಮೂರ್ತಿರಾವ್ ಅವ್ರ ಕೈಯಲ್ಲಿ ಕೊಡಿಸ್ಬೇಕು ಅಂತ ಆಸೆ ಇದೆ. ದಯಮಾಡಿ ಮಕ್ಕಳು ಬಂದು ಒಬ್ಬೊಬ್ಬರದ ಹೆಸರು ಕರಿತೀನಿ, ದಯಮಾಡಿ ಬಂದು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ವಿದ್ಯುಲಾ ಟಿವಿ, ಋತ್ವಿಕಾ ಎನ್ ಗಳಿಮಠ್,
सान्विका बी, पुनर्विका MSB, पूर्विका C, तनिष्का P, निसर्गा S, समृद्धि R, अनघा S, ग्रीष्णा V, अभिसारिका B, नैना श्रीधर जी, दिशानी अरुण, नयना N, भार्गवी S, सान्वी संतोष, नयना N, अदिति M, फिशा CB, भूमिका R, कीर्तिनी AJ,
ಪುನರ್ವಿತಾ ಬಿ, ಲಾಸ್ಯಾ ಬಿ, ಲಾವಣ್ಯ ಎನ್, ಮೇಘನಾ ಆರ್, ಇವತ್ತು ಕಾರ್ಯಕ್ರಮದ ನಿರೂಪಣೆ ಮಾಡಿ ನೃತ್ಯ ಪ್ರದರ್ಶನ ನೀಡಿದ ವರ್ಷಾ ಕಿರಣ್ ಅವರ ಕಿರಿಯ ಸಹೋದರಿ ರಕ್ಷಾ ಕಿರಣ್. ವಿದುಷಿ ವರ್ಷಾ ಕಿರಣ್ ಅವರು ಬರಬೇಕು ಅಂತ ಕೇಳ್ಕೊಳ್ತೀನಿ. ವಿದುಷಿ ವರ್ಷಾ ಕಿರಣ್ ಅವರ ಈ ಪ್ರಗತಿಗೆ ಪ್ರೋತ್ಸಾಹ ನೀಡ್ತಿರುವಂಥ ಅವರ ತಂದೆಯವರಾದ ಕಿರಣ್ ಕುಮಾರ್ ಅವರು ಹಾಗೂ ತಾಯಿಯವರಾದ ದೀಪಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಕ್ಕಳೆಲ್ಲರಿಗೂ ಕೂಡ ನಮ್ಮ ರಾಮಭಕ್ತ ವೃಂದ ಸೇವಾ ಟ್ರಸ್ಟ್ ಪರವಾಗಿ ಅನಂತ ಧನ್ಯವಾದಗಳು. ಅವರ ಪೋಷಕರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮದ ನಂತರ ಮಹಾಮಂಗಳಾರತಿ ಇರುತ್ತೆ, ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ದಯಮಾಡಿ ಎಲ್ಲ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.